ಯಾದಗಿರಿ ನ್ಯೂಸ್ಗೆ ಸ್ವಾಗತ. ನಾನು ಮೇಘ. ಸರ್ಕಾರಿ ಕಾಮಗಾರಿಗಳು ಎಂದರೆ ಅಲ್ಲಿ ಅಲ್ಪ ಸ್ವಲ್ಪ ಗೋಲ್ಮಾಲ್ ಇದ್ದೇ ಇರುತ್ತದೆ ಎಂಬುದು ಜನಜನಿತ. ಶಹಾಪುರ ತಾಲೂಕಿನ ಖಾನಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮನಗನಾಳ ಗ್ರಾಮದಲ್ಲಿ ನಡೆಯುತ್ತಿರುವ ಕಾಮಗಾರಿ ಮಾತ್ರ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಹಿಡಿದ ಕೈಗನ್ನಡಿಯಂತಿದೆ. ಇಲ್ಲಿ ರಸ್ತೆ ನಿರ್ಮಾಣವಾಗಿದೆಯೋ ಅಥವಾ ಹೊಸ ಸಂಕಷ್ಟಕ್ಕೆ ಸೃಷ್ಟಿಯಾಗಲಿದೆಯೋ ಎಂಬ ಗೊಂದಲದಲ್ಲಿ ಗ್ರಾಮಸ್ಥರಿದ್ದಾರೆ. ಲೆಕ್ಕದಲ್ಲಿ 250, ನೆಲದ ಮೇಲೆ 190, ಅಳತೆಯಲ್ಲೇ ಅಕ್ರಮದ ವಾಸನೆ. ಚರಂಡಿ ಇಲ್ಲದ ರಸ್ತೆ, ಸಾರ್ವಜನಿಕರಿಗೆ ನರಕ ದರ್ಶನ. ಸಂಕಷ್ಟದಲ್ಲಿ ಗ್ರಾಮಸ್ಥರು, ಸಾಂಕ್ರಾಮಿಕ ರೋಗದ ಭೀತಿ. ಎಸ್, ಮನಗನಾಳ ಗ್ರಾಮದಲ್ಲಿ ಸುಮಾರು 250 ಫೀಟ್ ಸಿಸಿ ರಸ್ತೆ ನಿರ್ಮಾಣವಾಗಬೇಕಿತ್ತು. ಆದರೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸೇರಿ ಕೇವಲ 190 ಫೀಟ್ ರಸ್ತೆ ಮಾಡಿ ಕೈ ತೊಳೆದುಕೊಂಡಿದ್ದಾರೆ. ಉಳಿದ 60 ಫೀಟ್ ರಸ್ತೆ ಎಲ್ಲಿ ಹೋಯಿತು? ಆ ಹಣ ಯಾರ ಜೇಬಿಗೆ ಸೇರಿದೆ ಎಂಬ ಪ್ರಶ್ನೆ ಈಗ ಗ್ರಾಮದ ಪ್ರಜ್ಞಾವಂತ ನಾಗರಿಕರನ್ನ ಕಾಡ್ತಾ ಇದೆ. ಈ ಬಗ್ಗೆ ಸ್ಥಳೀಯ ನಿವಾಸಿ ಮಲ್ಲಿಕಾರ್ಜುನ್ ಬಸವಂತರಾಯ ವಕೀಲರು ಅಧಿಕಾರಿಗಳನ್ನ ಪ್ರಶ್ನಿಸಿದರು. ಅವರು ಮಾತ್ರ ಯಾವಾಗ ಆಗುತ್ತೋ ನೋಡೋಣ ಎನ್ನುವಂತೆ ಉಡಾಫಿಯ ಉತ್ತರ ನೀಡುತ್ತಾ ಜಾರಿಕೊಳ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮನಗನಾಳ ಗ್ರಾಮದಲ್ಲಿ ಒಂದು ಸಿಸಿ ರಸ್ತೆ ನಿರ್ಮಾಣ ಆಗುತ್ತೆ. ಆ ಸಿಸಿ ರಸ್ತೆ ನಿರ್ಮಾಣದಲ್ಲಿ ಎಷ್ಟು ಸ್ಕ್ವೇರ್ ಫೀಟ್ ಅಂತ ಇರುತ್ತೆ ಈ ಒಂದು ಸಿಸಿ ರಸ್ತೆ ನಿರ್ಮಾಣಕ್ಕೆ? ಈ ಮನೆಯಿಂದ ಈ ಮನೆ ತನಕಂತ ಆ ರೀತಿ ಇರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ 250 ಫೀಟ್ ಸಿಸಿ ರಸ್ತೆ ಮಾಡಬೇಕಂತೇಳಿ ಇರುತ್ತೆ. ಆದರೆ ಇಲ್ಲಿ ಮಾಡಿದ್ದು ಎಷ್ಟು ಅನ್ನೋದ್ರ ಬಗ್ಗೆ ನಾನೇ ಇವತ್ತು ಇಲ್ಲೇ ಮುಂದೆ ನಿಂತು ಅಳತೆ ಮಾಡಿದ್ದೇವೆ. ಅಳತೆ ಮಾಡಿದ್ರು ನಮ್ಮ ಜೊತೆಗಿದ್ದಾರೆ. ಸರ್, ನಿಮ್ಮ ಹೆಸರು ಸರ್? ನನ್ನ ಹೆಸರು ಕಾಮನ್. ಏನು ಸರ್, ಈಗ ಅಳತೆ ಮಾಡಿದ್ರು ನೀವೇ? ಹೌದು. ಈಗ ಎಷ್ಟು ಫೀಟ್ ಇತ್ತು ಇದು? 180 ಫೀಟ್ ಇತ್ತು ಸರ್. 180 ಫೀಟ್. 180. ಇದು ಎಷ್ಟು ಫೀಟ್ ಮಾಡಬೇಕಾಗಿತ್ತು? ಇದು 250 ಫೀಟ್ ಆಗ್ಬೇಕಾಯ್ತು ಸರ್. ಮಾಡಿಲ್ಲ ಸರ್. ಯಾಕೆ ನೀವು ಅವತ್ತು ಕೇಳಿಲ್ವ ಅಧಿಕಾರಿಗಳಿಗೆ? ಕೇಳಿವಿ ಸರ್, ಕೇಳಿವಿ ಅಂದ್ರೆ ಮಾಡಿಲ್ಲ ಸರ್. ಈಗ ಮುಂದೆ ಮಾಡ್ತಾರಂತೆ ಏನು ಅಂತ ಅವು ಇನ್ನೂ ಮಾಡಿಲ್ಲ ಸರ್. ಏನು ಮಾಡ್ತಾವ ಅಂದ್ರೆ ಬಂದಿಲ್ಲ ಸರ್. ಇಲ್ಲಿ ಕೆಲಸ ವರ್ಕೇ ಮಾಡಿಲ್ಲ ಇನ್ನು. ಇದು ಇವರ ಆರೋಪ, ಗ್ರಾಮಸ್ಥರ ಆರೋಪ ಇದೆ. ಇವತ್ತು 180 ಫೀಟ್ ಮಾಡಿದ್ದಾರೆ. 180, 190 ಫೀಟ್, 200 ಫೀಟ್ ಒಳಗಡೆ ಇದೆ. ಆದರೆ ಇನ್ನೂ 50 ಫೀಟ್ ಯಾರು ಮಾಡಬೇಕು? ನೀವು ದೃಶ್ಯಗಳು ನೋಡ್ತಿರಬಹುದು, ನಾನು ತೋರಿಸ್ತಾ ಇರ್ತೇನೆ ನೋಡಿ. ಈ ಒಂದು ರಸ್ತೆ ಏನಿದೆ ಅಲ್ಲ, ಈ ರಸ್ತೆ ಹೇಗಿರ್ಬೇಕಾಯ್ತಂದ್ರೆ ನೋಡಿ, ಇಲ್ಲಿ ದೃಶ್ಯಗಳು ನೋಡ್ತಿರಬಹುದು. ಇಲ್ಲಿಗೆ ಎಂಡ್ ಆಗಿದೆ ರಸ್ತೆ. ಇದು ಈ ರಸ್ತೆ ಸಂಪೂರ್ಣವಾಗಿ ಆ ಹನುಮಾನ್ ದೇವರ ಗುಡಿಯ ಹಿಂದುಗಡೆ ಈ 50 ಫೀಟ್ ಹಾಕ್ಲಾರ್ದು ಏನು ರೀಸನ್ ಅಂತ ಗೊತ್ತಾಗಿಲ್ಲ. ಕೆಲ ದಿನಗಳ ಹಿಂದೆ ಹಾಕಲಾದ ಈ ಸಿಸಿ ರಸ್ತೆಗೆ ಚರಂಡಿಯ ಭಾಗ್ಯವೇ ಇಲ್ಲ. ರಸ್ತೆ ನಿರ್ಮಾಣದ ವೇಳೆ ಮೊದಲು ಚರಂಡಿ ಮಾಡಿ ಎಂದು ಗ್ರಾಮಸ್ಥರು ಪಿಡಿಒ ಅವರಿಗೆ ಮೌಖಿಕವಾಗಿ ಮನವಿ ಮಾಡಿದ್ರು. ಖಂಡಿತ ಮಾಡುತ್ತೇವೆ ಎಂದು ಭರವಸೆ ಕೂಡ ನೀಡುತ್ತಿದ್ದ ಪಿಡಿಒ ಈಗ ರಸ್ತೆ ಮುಗಿದ ಮೇಲೆ ಅತ್ತ ಸುಳಿಯುತ್ತಿಲ್ಲ. ಚರಂಡಿ ಇಲ್ಲದ ಕಾರಣ ಮನೆಯ ಬಚ್ಚಲ ನೀರು ರಸ್ತೆಯ ಮೇಲೆ ಕೆರೆಯಂತೆ ನಿಲ್ತಾ ಇದೆ. ಈ ಮೊದಲು ಮಣ್ಣಿನ ರಸ್ತೆ ಇದ್ದಾಗ ನೀರು ಇಂಗಿ ಹೋಗ್ತಾ ಇತ್ತು. ಈಗ ಅಧಿಕಾರಿಗಳ ಅರಬೆರೆ ಬುದ್ಧಿವಂತಿಕೆಯಿಂದಾಗಿ ನೀರು ರಸ್ತೆಯ ಮೇಲೆ ನಿಂತು ಸೊಳ್ಳೆಗಳ ಉತ್ಪತ್ತಿ ಕೇಂದ್ರವಾಗಿದೆ. ಇಲ್ಲಿ ಮೊದಲು ಸಿಸಿ ರಸ್ತೆ ಇರ್ಲಿಲ್ರಿ. ಸಿಸಿ ರಸ್ತೆ ಮತ್ತು ಚರಂಡಿ ರಸ್ತೆ ಆಗ್ಬೇಕಂತೇಳಿ ಅನೇಕ ಬಾರಿ ನಾವು ಪಿಡಿಒ ಅವರಿಗೆ, ಮೇಲಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಮತ್ತು ಅರ್ಜಿ ಮುಖಾಂತರನೂ ಹೇಳಿದ್ವಿ. ಅವ್ರು ಏನದ ಆಮೇಲೆ ಸಿಸಿ ರಸ್ತೆ ಮಾಡಿ ಚರಂಡಿ ರಸ್ತೆ ಮಾಡ್ತೀವಿ ಅಂತಂದ್ರು. ಆದ್ರೆ ಏನದ ಚರಂಡಿ ರಸ್ತೆ ಮಾಡಲ್ಲ, ಅರ್ಧಕ್ಕೆ ಸಿಸಿ ರಸ್ತೆ ಮಾಡಿ ಚರಂಡಿ ರಸ್ತೆ ಮಾಡಲಿಲ್ಲ. ಮೊದಲೆಲ್ಲ ಈ ಬಸಲ್ ನೀರೆಲ್ಲ ಏನದಲ್ಲ ಮಣ್ಣಿನಲ್ಲೇ ನೀರು ಹಿಂಗೆ ಹೋಗ್ತಿತ್ತು. ಇಲ್ಲೇ ಮಣ್ಣಿನಲ್ಲಿ ನೀರು ಹಿಂಗೆ ಹೋಗ್ತಿತ್ತು. ಹಿಂಗಾಗಿ ಏನದ ಈಗ ಸಿಸಿ ರಸ್ತೆ ಮಾಡಿದ್ಮೇಲೆ ಚರಂಡಿ ರಸ್ತೆ ಮಾಡ್ತೀವಿ ಅಂತ ಮಾಡಲಿಲ್ಲ. ಹೀಗಾಗಿ ಚರಂಡಿ ಮೇಲೆ ನೀರು ಹರಿದು ಎಲ್ಲ ದೋಮೆಗಳು ಮತ್ತು ಏನದ ಚರಂಡಿ ಎಲ್ಲ ಹಾಳಾಗಿ ಹೋಗ್ತೈತದ. ಇದರಿಂದ ರೋಗ ರುಜಿನಗಳು ಬರಕತ್ತವೆ ಜನರಿಗೆ. ಹಿಂಗಾಗಿ ಇದರ ಮಾಡೋದ್ರಲ್ಲಿಂದ ವ್ಯರ್ಥ ಆಗ್ಯದ. ಪಿಡಿಒ ಅವರು ಬಂದು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಪಿಡಿಒ ಅವರಿಗೆ ಮನವಿ ಅರ್ಜಿ ಕೊಟ್ಟಿವಿ, ಎಲ್ಲ ಮೇಲಧಿಕಾರಿಗೆ ಕೊಟ್ಟಿವಿ, ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ಯಾರು. ಹೀಗಾಗಿ ಇದು ನಮ್ಮ ಹೆಸರು ಮಲ್ಲಿಕಾರ್ಜುನ್ ವಕೀಲರು. ಹೀಗಾಗಿ ಇದನ್ನು ವ್ಯವಸ್ಥೆ ನೀರು ಚರಂಡಿ ಮೇಲೆ ಹರಿಲಾರ್ದಂಗೆ ಮಾಡ್ಬೇಕಂತೇಳಿ
ನಾವು ಕೇಳ್ತೇವೆ. ರಸ್ತೆಯ ಮೇಲೆ ನಿಲ್ಲುತ್ತಿರುವ ಗಲೀಜು ನೀರಿನಿಂದಾಗಿ ಸೊಳ್ಳೆಗಳು ಹೆಚ್ಚಾಗ್ತಾ ಇವೆ. ಇದರಿಂದ ಡೆಂಗ್ಯೂ, ಮಲೇರಿಯಾದಂತಹ ರೋಗಗಳು ಹರಡುವ ಭೀತಿ ಎದುರಾಗಿದೆ. ರಸ್ತೆಗಾಗಿ ಬಂದ ಅನುದಾನದಲ್ಲಿ ಅರ್ಧ ರಸ್ತೆ ಮಾಡಿ ಚರಂಡಿಯನ್ನ ನಿರ್ಮಿಸದೆ ಜನರನ್ನ ಸಂಕಷ್ಟಕ್ಕೆ ತಳ್ಳಿರುವ ಅಧಿಕಾರಿಗಳ ನಡೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ರೋಡಿಗೆ ನೀರು ಇರ್ತಾವ, ಅದ್ರ ಸಮಸ್ಯೆ ಆದ್ರೆ ಬಗೆಹರಿಸಿ ಕೊಡ್ಬೇಕು. ಸರ್ಕಾರ ಪಂಚಾಯತಿಯವರು ಪಂಚಾಯತಿಗೆ ಸಂಬಂಧಪಡ್ತಾರೆ, ಪಂಚಾಯತಿಯವರು ಬಗೆಹರಿಸಿ ಕೊಡ್ಬೇಕು. ಮೊದಲೆಲ್ಲ ಹಿಂಗೆ ಮೊದಲು ಮತ್ತೆ ಹಂಗೆ ಇರ್ತಾವ ಸರ್, ಕಾಣ್ತಿತ್ತು ಹಿಂಗ ಕಾಣ್ತೇವ್ರಿ. ಇದು ಸರ್ ಸಿ ರಸ್ತೆಕಿನ ಮೊದಲ ನೆಲದಾಗ ಹೋಗೋ ನೀರಿನ ಕರೆಕ್ಟ್ ಇತ್ತು ಸರ್. ಈಗ ಸಿ ರೋಡ್ ಮಾಡಿದ ಮ್ಯಾಕ ಎಲ್ಲಿ ಬೇಕಲ್ಲಿ ಪಾಚ್ ನೆಟ್ಟು ಆಜು ಬಾಜು ಜನರಿಗೆ ಸೊಳ್ಳೆ ಬಂದು ಮತ್ತೆ ಅಂದ್ರೆ ರೋಗಿ ರುಜಿಗಳನ್ನು ಬರ್ತದೆ. ಇದಕ್ಕೆ ಸಣ್ಣದು ಡ್ರೈನೇಜ್ ಮಾಡಿ ಆ ಡ್ರೈನೇಜ್ ಅಟ್ಯಾಚ್ಮೆಂಟ್ ಮಾಡ್ಬೇಕಾಯ್ತು ಸರ್. ಅದು ಯಾರು ಕೇಳಲ್ಲ ಹೇಳಲ್ಲ ಅಂತ ನಮ್ಮ ಊರಾಗ ಸಮಸ್ಯೆ ನಡೆಯೋದು ಇದೆ ಸರ್. ನಾವು ಮಾತಾಡೋದು ಅಂತಂದ್ರೆ ಎಲ್ಲರೂ ಸಾರ್ವಜನಿಕ ಒಳ್ಳೇದಾಗಲಿ, ನಾವೇನು ಆಫೀಸರಿಗೆ ನಾವೇನು ಇರ್ತಿಲ್ಲ, ಯಾರಿಗೇನು ಇರ್ತಿಲ್ಲ. ನಮ್ಮ ಊರು ಸಾರ್ವಜನಿಕರಿಗೆ ಚೆಂದಾಗಿರಲಿ, ಪಾಯಮ್ಮಿ ಕಡಿಬಾರ್ದು. ಇದೆಲ್ಲ ಸ್ವಚ್ಛತೆಯಾಗಿ ನೋಡ್ರಿ, ಕೈಪನ ಸಿಟ್ಟದು ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಸರ್. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಈ ಥರ ನಡೆದು ಸರ್. ಅದ್ರ ಸಲುವಾಗಿ ನಾವು ಇನ್ನೇನು ಪತ್ರಕರ್ತರು ಕರೆಸಿ ನನ್ನ ಹೆಸರು ಕಾಮಣ್ಣ ದೊಡ್ಡ ಮನೆ ಮಾತಾಡೋದು. ಈಗ ಏನಾಗ್ಬೇಕು ನಿಮ್ಗೆ? ಇದು ಸರ್ ಚರಂಡಿ ಆಗ್ಬೇಕು ಸರ್. ಇದು ಡ್ರೈನೇಜ್ ಚರಂಡಿ ಆದ್ರೆ ಆ ಡ್ರೈನೇಜ್ ಹೋಗ್ತದೆ ಸರ್. ಮೊದಲೆಲ್ಲ ರಸ್ತೆಯಿಂದ ಹಿಂಗೆ ನೀರು ಹರಿತಿತ್ತು ನೀರು. ಇಲ್ಲ ಸರ್, ಭೂಮಿಗೆ ಹೋಯ್ತದೆ ಸರ್. ಈಗ ಹರಿದು ಸಿ ರೋಡ್ ಮಾಡಿದ್ರೆ ಕಬ್ಬಿನ ಸರ್. ಸಿ ರೋಡ್ ಮಾಡಿ ನಿಮ್ಗೆ ಲಾಭ ಲಾಭ ಇಲ್ಲ ಸರ್. ಡ್ರೈನೇಜ್ ಆಗಿದ್ರೆ ಲಾಭ ಸರ್ ನಮ್ಗೆ. ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯ ಅಭಿವೃದ್ಧಿ ನಿಗಮದ ಕಾರ್ಯಪಾಲಕ ಅಭಿಯಂತರರು ಈ ಕೂಡಲೇ ಮನಗನಾಳ ಗ್ರಾಮಕ್ಕೆ ಭೇಟಿ ನೀಡಬೇಕಿದೆ. ಫೀಟ್ ಮಂಜೂರಾದ ರಸ್ತೆಯಲ್ಲಿ 190 ಫೀಟ್ ಮಾತ್ರ ಮಾಡಿದ್ದು ಯಾಕೆ? ಚರಂಡಿ ನಿರ್ಮಾಣ ಮಾಡದೆ ರಸ್ತೆ ಕಾಮಗಾರಿ ಮುಗಿಸಿದ್ದು ಯಾರ ಅನುಮತಿಯಿಂದ? ಉಡಾಫಿ ಉತ್ತರ ನೀಡುತ್ತಿರುವ ಅಧಿಕಾರಿಗಳ ಮೇಲೆ ಕ್ರಮ ಯಾವಾಗ? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸದಿದ್ದರೆ ಮತ್ತು ಬಾಕಿ ಉಳಿದ 60 ಫೀಟ್ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಮಾಡದಿದ್ರೆ ಗ್ರಾಮಸ್ಥರು ಉಗ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ.